ಹೊತ್ತಿನ ಅನ್ನಕ್ಕೆ ಯಾವತ್ತೂ ಬರಗಾಲ ಬರುವುದಕ್ಕೆ ಸಾಧ್ಯ ಇಲ್ಲ. ನಿನಗೆ ಬೇಕಾದುದು ಉಡುವುದಕ್ಕೆ ಬಟ್ಟೆ, ಹಾಗೆ ತಿನ್ನುವುದಕ್ಕೆ ಒಂದು ಮುಷ್ಟಿ ಅನ್ನ. ಅವನ ಆಳ್ವಿಕೆಯಲ್ಲಿ ನಿನಗೆ ಇರಬಹುದಿತ್ತಲ್ಲ, ಅದನ್ನು ಬಿಟ್ಟು ಯಾಕೆ ಬಂದೆಯಪ್ಪ? ಅಯ್ಯ, ಅಣ್ಣ ನಮ್ಮಂದ್ರಲ್ಲೇ ಆಗುದಿಲ್ಲ ಅಂತ ನನ್ನಂತ ಪಾಪದನ್ನು ಬದುಕುದಕ್ಕೆ ಬಿಟ್ಟ ನಾವು. ಅರ್ಥವಾಯ್ತು ನನಗೆ. ದುರಾತ್ಮನಾದಂತಹ ದುರಾಚಾರಿಯಾದಂತಹ ಪುಷ್ಕರನ ಆಳ್ವಿಕೆಯಲ್ಲಿ ನಾವು ಸಂತೋಷವನ್ನು ಅನುಭವಿಸುವುದಲ್ಲ. ಇಲ್ಲ, ಶಾಸ್ತ್ರಜ್ಞರು ಹೇಳಿದ್ದಾರೆ, ಚೇಳಿಗೆ ಕುಂಡಿಯಲ್ಲಿ ವಿಷ, ಹಾವಿಗೆ ಹಲ್ಲಿನಲ್ಲಿ ವಿಷ, ದುರ್ಜನರಿಗೆ ಮೈಯೆಲ್ಲ ವಿಷವಂತೆ. ಕುದುರೆಯನ್ನು ಹುಚ್ಚೆದ್ದು ರಾಜ ಬೀದಿಯಲ್ಲಿ ಓಡಾಡುತ್ತಿರುವಂತಹ ವೇಳೆಯಲ್ಲಿ ನಾವು 1000 ಮಾರು ಹಿಂದೆ ನಿಲ್ಲಬೇಕು. ಆನೆಗೆ ಊರಿನಲ್ಲಿ ಮದ ಬಂತು ಎಂದಾದರೆ ಆ ಊರನ್ನು ಬಿಡುವುದಕ್ಕೆ ಮನ ಮಾಡಬೇಕು. ಇದು ಬುದ್ಧಿವಂತನಾದವನ ಲಕ್ಷಣ. ಏನೇ ಆಗಲಿ, ನೀನು ಇಲ್ಲಿವರೆಗೆ ಬಂದಿದ್ಯಲ್ವಾ, ಏನು ಭಯ ಪಡಬೇಡ. ನಿನಗೆ ಇಲ್ಲಿಯೂ ನಾನು ಆಶೀರ್ವಾದ ಕೊಡ್ತೇನೆ. ಅಲ್ಲಿ ಕಾಣಿಸುತ್ತಾ ಉಂಟಾ? ಹೌದು, ನಿನ್ನ ಹಾಗೆ ಇರುವವರು ಎಷ್ಟೋ ಮಂದಿಗಳಿದ್ದಾರೆ. ಹಾಗಾಗಿ 3 ಹೊತ್ತಿನ ಅನ್ನಕ್ಕೆ ಯಾವತ್ತೂ ನಿನಗೆ ತೊಂದರೆಯಾಗುವುದಕ್ಕಿಲ್ಲ. ಅಲ್ಲಿ ಇದ್ದುಕೊಂಡು ನಿನಗೆ ವಸತಿ ಎಲ್ಲವನ್ನು ನಾನು ಕೊಡ್ತೇನೆ. ಸುಖವಾಗಿ ಕಾಲ ಕಳೆಯಬಹುದು. ಅಯ್ಯ, ಏನು ಇಷ್ಟು ದಯಪಾಲಿಸುತ್ತೀರಲ್ವಾ? ಹೌದು. ನನಗೆ ಕುಳಿತು ಊಟ ಮಾಡಿ ಅಭ್ಯಾಸ ಇಲ್ಲ. ಮತ್ತೆ ನಿಂತು ಊಟ ಮಾಡು. ಆಗಲ್ಲ, ದುಡಿಬೇಕು ಅಂತ. ಹಾಸ್ಯ ಮಾತಾಡುವುದಲ್ಲ, ವಿನೋದಕ್ಕೆ ಬೇಕಾಗಿ ಮಾತಾಡುವುದಲ್ಲ. ನಿನ್ನ ದೇಹ ನೀನು ಹೇಳಿದ ಹಾಗೆ ಕೇಳುವುದಿಲ್ಲ. ನೀನು ದುಡಿಯುತ್ತೇನೋ? ಹೌದಯ್ಯ. ದುಡಿಮೆ ಮಾಡುವುದಕ್ಕೆ ನಿನ್ನಿಂದ ಸಾಧ್ಯ ಆದೀತೆ? ನಾಳಿನ ದಿವಸ ಅಪವಾದಕ್ಕೆ ಒಳಗಾದೀನು. ಕೈಕಾಲು ಅಂಗಾಂಗಗಳು ಸರಿ ಇಲ್ಲದಂತಹ ಈತ ಒಂದು ಆಶ್ರಯವಾಗಿ ಬೇಡಿದ. ಆದರೆ ದೊರೆಗಳು ಎಂತಹ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಅವನ ಕೈಕಾಲು ಸರಿ ಇಲ್ಲ, ಅವನಿಗೆ ಉದ್ಯೋಗ ಕಲ್ಪಿಸಿದ್ದಾರೆ ಅನ್ನುವಂತ ಅಪವಾದ ಬರ್ಲಿಕ್ಕಿಲ್ವೇ? ನಿನ್ನ ಮನಸ್ಸಿನ ಸಂತೋಷಕ್ಕೆ ಬೇಕಾಗಿ ನೀನು ದುಡಿದು ತಿನ್ನುವಂತಹ ವ್ಯವಸ್ಥೆ ಆಗಬೇಕು. ಅಲ್ಲಿ ನೋಡು, 10 ಮಂದಿ ಆ ಕಡೆಯಿಂದ ಈ ಕಡೆಗೆ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ಹೊತ್ತು ತರ್ತಾ ಇದ್ದಾರೆ. ಈ ಕುದುರೆಗೆ ಉರುಳಿಯನ್ನು ಬೇಯಿಸುವುದಕ್ಕೆ ಕಟ್ಟಿಗೆಯ ಅವಶ್ಯಕತೆ ಇದೆ. ಹಾಗಾಗಿ ಕಾಡಿಗೆ ಹೋಗಿ ಅಷ್ಟು ಇಷ್ಟು ಅಂತ ಹೇಳುವುದಿಲ್ಲ ಯಾರೂ ಕೂಡ. ನೀನು ನನ್ನ ಬಳಿಯಿಂದ ಬಂದವನಲ್ವ, ಹಾಗಾಗಿ ಅಲ್ಲಿ ಇದ್ದವರು ಕೂಡ ನಿನ್ನನ್ನು ಪ್ರೀತಿಯಿಂದ ಕಾಣುತ್ತಾರೆ. ನಿನಗೆ ಕೂಡಿದಷ್ಟು ಕಾಡಿನಿಂದ ಕಟ್ಟಿಗೆ ತಂದು ಅಲ್ಲಿಗೆ ಹಾಕು. ಈಗ ಕಟ್ಟಿಗೆ ಇರುವುದು ಕಾಡಿನಲ್ಲಿ, ಬೇರೆ ಮನೆಯ ಅಂಗಳದಲ್ಲಿ ಇದ್ದಿರೋದು ಕಟ್ಟಿಗೆ ಅಂತ ಆಗ್ತದ. ಕಾಡಿಗೆ ಹೋಗಬೇಕು. ಕಾಡಿಗೆ ಹೋಗ್ಬೇಕು. ಕಾಡಿನಲ್ಲಿ ಕ್ರೀಡಾ ಮುಖಗಳಿವೆ. ನನ್ನನ್ನು ನೋಡಿ ಹೆದರಿಕೆ ಆದ್ರೆ ಯಾಕೆ? ಕಾಡು ಮುಖವು ಯಾವುದು ಅಂತ ಗೊತ್ತಾಗ ನಿನ್ನ ರೂಪವು ವಿಕಾರ. ಹಾಗಾಗಿ ಕಾಡಿಗೆ ಆಗುವುದಿಲ್ಲ. ಅಲ್ಲಿ ಕಾಣುತ್ತಾ ಇರುವುದೇನು? ಅದು ಬಾವಿ ಕಟ್ಟೆ. ಅಡುಗೆಗೆ ಬೇಕಾದುದು ನೀರು. ನಿನಗೆ ಎಷ್ಟು ಕೂಡುತ್ತದೆ ಅಷ್ಟನ್ನು ನೀರನ್ನು ತಂದು ಆ ದೊಡ್ಡವಾದಂತಹ ಹೊಟ್ಟೆಗೆ ತುಂಬಿಸಿ. ಇದು ಬಡಪಾಣಕ್ಕೆ ಹಗ್ಗ ಇಳಿಸಿ ಬಾವಿಗೆ ಇಳಿಸಿ. ನನಗೆ ನೀರು ನೋಡಿದ್ರೆ ಆಗುದಿಲ್ಲ. ನೀರು ನೋಡಿ ಹೆಚ್ಚು ನಿದ್ದೆ ಬಿಟ್ಟರೆ ತಲೆ ತಿರುಗುತ್ತದೆ ಅಂತ ಕೇಳಿದ್ದೇನೆ. ನೀರು ನೋಡಿದ್ರೆ ವಿಕಾರ ಆದ್ರೆ ನೀರು ನೋಡಿದ್ರೆ ಆಗುದಿಲ್ಲ. ಮತ್ತೆ ಕುಡಿಯುವುದೆಂತದ್ದನ್ನು ನೀನು ಯಾರು ತಂದು ಕೊಟ್ಟದನ್ನು ನೀರು ಕುಡಿ. ಆಗ ನೋಡುವುದಿಲ್ಲ, ಕುಡಿಯುವುದು ಆಗಲಿ. ಅದಾಗುವುದಿಲ್ಲ, ಇದಾಗುವುದಿಲ್ಲ. ನೋಡೋಣ, ನಿನ್ನ ಒಂದು ಸಂತೃಪ್ತಿಗೆ ಬೇಕಾದ್ರೆ ಏನು ಮಾಡ್ತೀನಿ. ಇಲ್ಲಿ ಕುದುರೆ ಉಂಟಲ್ಲ, ನೀವೇ ಕುದುರೆಯನ್ನು ನಾನು ನೋಡಿಕೊಂಡು ಬರ್ತೇನೆ. ಅಲ್ಲಿ ಅದೇ ಉದ್ಯೋಗ. ಅಲ್ಲಿ ಎಷ್ಟು ಕುದುರೆಗೆ ಯಜಮಾನ? 1000 ಕುದುರೆ. 1000 ಇಲ್ಲ, ಒಂದು 100 ಕುದುರೆಗೆ ಮೇಲ್ವಿಚಾರಕನಾಗಿ ಒಂದು 60 ಹೆಚ್ಚಿಗೆ 60 ಹೆಚ್ಚು ಮಾಡಿದ್ರೆ ನಮ್ಮಲ್ಲಿ ಹಾಗೆಯೇ ತಿಂದು ಮಲಗುವುದು ಎಷ್ಟು ಮಂದಿಗಳಿದ್ದಾರೆ. ಉದ್ಯೋಗ ಇಲ್ಲ, ಅವರು ತಿನ್ನುವುದು ಮಲಗುವುದು ತಿರುಗಾಡು ಸುತ್ತುವರಿ ಸುತ್ತುವರಿತಾ ಇರು. ಅವರಿಗೆ ಉದ್ಯೋಗ ಇಲ್ಲ ಅಂತ ಅಷ್ಟೆಲ್ಲ ಕೊಟ್ಟರೆ ನಿನಗೆ ಸಹಿಸುವುದಕ್ಕೆ ಕಷ್ಟ ಉಂಟು. ಹಾಗಾಗಿ ಏನಾದರೂ ಯೋಚನೆ ಮಾಡಬೇಡ. ಆದೀತು ಕುದುರೆಯ ಲಯ.
ಜನರಿಗೆ ಸೂಚಿಸಬೇಕು ಅಂತ ಅವರಿಗೆ ಅಭಯ ವಾಕ್ಯಗಳನ್ನು ಹೇಳಿ ಬೇಟೆಗೆ ಬೇಕಾಗಿ ಹೊರಟು ನಿಂತಿದ್ದೇನೆ. ಆದರೆ ಒಂದು ಆ ಮೊನ್ನೆ ಒಬ್ಬ ಬಂದು ಇಲ್ಲಿ ಸೇರಿದ್ದಾನಲ್ಲ ಬಾಹುಟ, ಯಾವ ಕಡೆಗೆ ಹೋಗ್ಲಿ ನಾನು, ಎಲ್ಲಿಂದಲೇ ಬರಲಿ, ಅವನ ವಿಚಾರವನ್ನು ಅನವರತವು ಸ್ಮರಿಸದಾಗೋದಿಲ್ಲ. ಒಮ್ಮೆ ಎಷ್ಟು ವಿಚಾರ ಇದ್ರೂ ಅವನ ಮುಖವನ್ನು ನೋಡಿಯೇ ಗಮನಿಸುವ ಅಂತ ಆಗುವುದು. ಈಗ ಅಂತಹ ಯೋಗ್ಯತೆಯವರು ಇಲ್ಲಿ ಇಲ್ಲ ಅಂತಲ್ಲ, ಇದ್ದಾರೆ, ಬೇಕಾದಷ್ಟು ಮಂತ್ರಿ ಮಾಂಡಲಿಕರಿದ್ದಾರೆ. ಆದ್ರೂ ಇವನಲ್ಲಿ ಒಂದು ಮಾತಾಡದೆ ಹೋಗುವುದಕ್ಕಾಗುವುದಿಲ್ಲ. ಕರ್ತವ್ಯದಲ್ಲಿ ನಿರತನಾಗಿದ್ದಾನೆ. ಬಾಹುಕ ಏನಪ್ಪ ನೀವೆಲ್ಲ ಎಲ್ಲಿಗೆ ಅಪಶಕುನ, ನೀನು ಚಕ್ರವರ್ತಿಗಳ ಬಳಿಯಲ್ಲಿ ಇದ್ದವು. ಅಪಶಕುನೆಲ್ಲ ಮಾತಾಡಬಾರ್ದು ಎನ್ನುವ ಹಾಗೆ ಪ್ರಾಥಮಿಕ ಪ್ರಜ್ಞೆ ಇಲ್ವ ನಿನಗೆ? ಎಲ್ಲಿಗೆ ಅಂತ ಕೇಳಬಹುದಾ? ಎಲ್ಲಿಗೆ ಅಂತ ಯಾರಾದ್ರೂ ಹೊರಟು ನಿಂತಹ ಕಾಲಕ್ಕೆ ಎಲ್ಲಿಗೆ ಅಂತ ಕೇಳುವ ಕ್ರಮ ಇಲ್ಲ. ಮತ್ತೆ ದೂರ ಅಂತ ಕೇಳಬೇಕು. ನೀವು ಎಲ್ಲಿಗೆ ದೂರ? ಎಲ್ಲಿಗೆ ದೂರ? ಇದಕ್ಕಿಂತ ಮೊದಲನೇದೇ ಆದೀತ ಅಂತ. ಎಲ್ಲಿಗೆ ದೂರ? ಅದು ಬೇಡ, ಹೊರಟದ್ದು ದೂರ. ನಾವು ಬೇಟೆಗೆ ಹೊರಟು, ನಾವು ಬೇಟೆಗೆ ಹೋಗುವ ಸಮಯ ಹೋಯಿತು. ಬೇಟೆಗೆ ಮೃಗಗಳನ್ನು ತರುವುದಕ್ಕೆ ಬೇಕಾಗಿ ನಾನು ಮಾಡ್ತೇನೆ. ಆಯ್ತಲ್ಲ, ಅಪವಾದ ಬರಲಿ ಅಂತ ನೀನು ಬರುವುದು ನನ್ನ ಜೊತೆ. ಸರಿ ಇಲ್ಲ, ನಿನಗೆ ಬೇಟೆಯಾದ ಅಭ್ಯಾಸ ಉಂಟಾ? ಏನು ಮೊದಲು ಬೇಟೆ ಎಲ್ಲಿ? ಅಲ್ಲಿ ವಿಚಾರದಲ್ಲಿ ಚಕ್ರವರ್ತಿಗಳ ಬದುಕುವುದೇ ಹೀಗೆ, ಏನಿಲ್ಲದವರು ಬದುಕುವುದೇ ಹೀಗೆ. ದೊಡ್ಡವರ ಜೊತೆಯಲ್ಲಿ ಹಾಗೆ ಮಾಡ್ತಾ ಇದ್ದೆ, ಹೀಗೆ ಮಾಡ್ತಾ ಇದ್ದೆ ಅಂತ ಮತ್ತೆ ಇವ ಹೆದರ್ತಾನೆ ಅಂತ ಅಭ್ಯಾಸ ಉಂಟು ನಿನಗೆ. ಆದ್ರೆ ನಮ್ಮ ಬೇಟೆಯ ಕ್ರಮವೇ ಬೇರೆ. ಹಾಗೆ ನೀನು ಬೇಟೆಗೆ ಬರ್ತೀನಿ. ಈಗ ನಾನು ಕುದುರೆಯಲ್ಲಿ ಏರಿಕೊಂಡು ಹೋಗ್ತೇನೆ. ನೀವು ಕುದುರೆ ಮೇಲೆ, ನೀವು ಕುದುರೆ ಮೇಲೆ, ನಾನು ಕುದುರೆ ಬಾಲ ಹಿಡ್ಕೊಂಡು. ಆಯ್ತಲ್ಲ, ಬಾಲ ಹಿಡಿದು ಎಲ್ಲಿಯಾದ್ರೂ ಗಮಿಸುವಾಗ ನಮ್ಮ ಕುದುರೆ ವೇಗ ಗೊತ್ತುಂಟಲ್ಲ, ಎಲ್ಲಿಯಾದ್ರೂ ಗುಡ್ಡದಲ್ಲಿ ಬಿದ್ದರೆ ನಾಳೆ ಅಪಕೀರ್ತಿ ನನಗೆ ಬರುತ್ತದೆ. ಅವರ ಜೊತೆಯಲ್ಲಿ ಯಾವ ಪಾಪದವ ಬಂದ ಈಗ ಎಲ್ಲೋ ದಾರಿಯಲ್ಲಿ ಬಿದ್ದು ಸತ್ತ, ನನಗೆ ಅದು ಪಾಪ ಬರುವುದಲ್ವಾ? ಏನು ಬರ್ಲಿಕ್ಕಿಲ್ಲ. ಈಗ ನೀವು ಕುದುರೆ ಮೇಲೆ ಏರಿ, ನಾನು ಕುದುರೆ ಬಾಲ ಹಿಡ್ಕೊಂಡು ಮಾಡ್ತೇನೆ. ಏನಿದೆ ನೀನು ಬಾಲ ಹಿಡಿದ ಒಮ್ಮೆಲೆ ಕುದುರೆಯ ಮೇಲಿದ್ದದ್ದು ಒಲೆ ಬಿದ್ದು ಬಿಟ್ಟೆ.
ನಾನು ಬಿಟ್ಟಂತಹ ಜಾಗ ಯಾವುದು ಅಂತ ನನಗೆ ಅರ್ಥವಾಗುವುದಿಲ್ಲ. ದೇಹದಲ್ಲಿ ಚೈತನ್ಯ ಕಡಿಮೆಯಾಗುತ್ತಾ ಉಂಟು. ನಿದ್ರಾಣಿಯಾಗಿದ್ದೇನೆ. ಅಯ್ಯೋ ಅಯ್ಯೋ ರಂಗನಾಥ ರಂಗನಾಥ, ಕಲ್ಲು ಮುಳ್ಳುಗಳು ಹೆಜ್ಜೆಯನ್ನು ಇಡುವುದಕ್ಕಾಗುವುದಿಲ್ಲವಲ್ಲ. ಆದರೆ ನಾನು ಆಲೋಚನೆ ಮಾಡುವುದು ಅದನ್ನಲ್ಲ. ನನ್ನ ಜೊತೆಯಲ್ಲಿ ಒಬ್ಬ ಪಾಪದವ ಬಂದಿದ್ದ, ಬಾಹುಕ ಅಂತ. ನಾನು ಎಷ್ಟು ಹೇಳಿದ್ರು ಕೇಳಲಿಲ್ಲ. ಹಠ ಹಿಡಿದು ನಿಮ್ಮ ಜೊತೆಯಲ್ಲಿ ಬರ್ತೇನೆ ಎನ್ನುವ ಹಾಗೆ ಬಾಲವನ್ನು ಹಿಡಿದು ಬಂದಿದ್ದ. ವೇಗವಾಗಿ ಸಾಗುತ್ತಾ ಇತ್ತು ಅಶ್ವಗಳು. ನನಗಾದರೂ ನಿಯಂತ್ರಣದ ಶಕ್ತಿ ಇತ್ತು. ಆದರೆ ಅವನಿಗೆ ದೇಹದಲ್ಲಿ ಚೈತನ್ಯ ಅನ್ನುವುದು ಇಲ್ಲ, ಬಲವೇ ಇಲ್ಲ. ಎಲ್ಲಿ ಬಿದ್ದಿದ್ದಾನೋ, ಏನಾಗಿದ್ದಾನೋ, ಸತ್ತಿದ್ದಾನೋ, ಜೀವಂತವಾಗಿದ್ದಾನೋ ಒಂದು ಗೊತ್ತವಾಗುವುದಿಲ್ಲ. ಆದರೆ ಒಂದುಂಟು, ನನ್ನ ಸ್ವರದ ಪರಿಚಯ ಅವನಿಗೆ ಇದೆ, ಅವನ ಸ್ವರದ ಪರಿಚಯ ನನಗೆ ಅನುಭವ. ನಾನು ಒಂದು ಬಾರಿ ಕರೆದರೆ ಸಾಕು, ಇಲ್ಲಿಯಾದರೂ ಬಿದ್ದಿದ್ದವ ರಾಯರ ಸ್ವರ ಕೇಳುತ್ತಾ ಇದೆ ಎನ್ನುವ ಹಾಗೆ ತಿಳಿದು ಇಲ್ಲಿಗೆ ಬಂದಾನ. ಅವ ಇದ್ದಲ್ಲಿಗೆ ನನಗೆ ಹೋಗುವುದಕ್ಕೆ ಸಾಧ್ಯ ಇಲ್ಲ. ನಾನು ಇದ್ದಲ್ಲಿಗೆ ಅವ ಬರಬೇಕು. ಬಾಹುಕ ಏನೋ ಸ್ವರ ಕೇಳುತ್ತಾ ಉಂಟು. ಅಲ್ಲ, ಎಲ್ಲಿಂದಲೂ ಅವನ ಸ್ವರ ಅಲ್ಲ, ಇದು ಯಾರ ಸ್ವರ ಗೊತ್ತಾಯ್ತು ನಿಮಗೆ? ಕೆಲವೆಲ್ಲ ಅರ್ಧಾಯುಷ್ಯ ಮುಗಿದು ಸತ್ತಂತ ಪ್ರೇತಗಳು ಅಂತರ್ಪಿಶಾಚಿಯ ಹಾಗೆ ಕಾಡಿನಲ್ಲಿ ತಿರುಗಾಡುತ್ತಾ ಇರ್ತದಂತೆ. ನಮ್ಮ ಹಿರಿಯರು ಪೂರ್ವಿಕರೆಲ್ಲ ಹೇಳ್ತಾ ಇದ್ದವರು. ಹಾಗಾಗಿ ಅದರ ಸ್ವರ ಆಗಿರ್ಬೇಕು, ಇದು ಬಾಹುಕನ ಸ್ವರ ಅಲ್ಲ. ಮತ್ತೊಮ್ಮೆ ಕರೀತೇನೆ, ಬಾಹುಕ. ಅಲ್ಲಿಂದ ಹೊರಟ ಸೂಚನೆ ಹೊರಟಿದೆ ಗೊತ್ತಾಗ್ತದೆ. ಬಾಹುಕ ನಾನು ಬಿದ್ದಿದ್ದೇನೆ ಪುಣ್ಯಾತ್ಮ. ನೀನು ಬೀಳುವಂತ ಮಾವ, ನೀನು ಬಿದ್ದಿರಿ ಅಂತ ಕೇಳುವುದ? ಬಿದ್ದಿರಿ ಅಲ್ಲ, ಓಟೆ. ಬಿದ್ದದ್ದು ಪುಣ್ಯಾತ್ಮ, ಬಿದ್ದದ್ದು ಕಾಣುವುದಿಲ್ಲ. ಮತ್ತೆ ಯಾವಾಗ ಬೀಳುದು ಆನೆಯು ಬೀಳುವುದಿಲ್ಲ. ಹೌದು, ಆನೆ ಅದಕ್ಕೊಂದು ಜಾಗ ಅಂತ ಉಂಟು. ಹೌದು ಹೌದಾ? ಹೌದು. ಅಯ್ಯೋ ಈ ಕಡೆಗೆ ಬಾರಪ್ಪ, ಒಂದು ಉಪಕಾರ ಮಾಡು. ಎಂತ ಮಾಡ್ಬೇಕು? ಬಾಯಾರಿಕೆ ಬಾಯಾರಿಕೆ ಬಾಯಾರಿಕೆ. ಯಾರಿಗೆ ಹೋಗುವವರನ್ನು ಹೋಗಿ ಆಯ್ತು. ಅಲ್ಲಿದ್ದವರ ಇದ್ದವರು ಹೋದ್ರು. ನಿನ್ನ ಸಂತಾನದವರ ಸಂತಾನದವರು ಬಾಯಾರಿನ ಹೌದು. ಅದಲ್ಲ ಪುಣ್ಯಾತ್ಮ. ದೃಶ್ಯ 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 ಅಂದ್ರೆ ಗಂಟಲು ಪೊಸೆ ಹಾರಿ ಹೋಗಿದೆ. ಹಾರಿ ಹೋಗಿಲ್ಲ. ಹೌದೌದು. ನೀರಡಿಕೆ ನೀರಡಿಕೆ ಅದು ಹಣ್ಣಡಿಕೆ ಈಗ ಸಿಗುವುದಿಲ್ಲ, ಮತ್ತೆ ನೀರಡಿಕೆ ಆಗ್ತದೆ. ಅಯ್ಯೋ ಪುಣ್ಯಾತ್ಮ, ನಾನು ಈ ಸ್ಥಿತಿಯಲ್ಲಿದ್ದೇನೆ, ನೀನು ವಿರೋಧ ಮಾತಾಡ್ತಾ ಇದ್ದೆ. ನನಗೆ ಹಸಿವು ತಡೆಯುವುದಕ್ಕಾಗುವುದಿಲ್ಲ ಪುಣ್ಯಾತ್ಮ. ಹಸಿವಾದ್ರೆ ಊಟ ಮಾಡಬೇಕು ರಾಯರೇ. ಅಯ್ಯೋ ದೇವರೇ, ಒಂದು ಸಣ್ಣ ಮಕ್ಕಳಿಗೂ ಹಸಿವಾದಾಗ ಊಟ ಆಗಬೇಕು ಅಂತ ಗೊತ್ತಾಗುದಿಲ್ವಾ? ಹೌದು. ಸಣ್ಣ ಪ್ರಾಯದ ಮಗುವಾದ್ರೂ ಹಸಿವಾದಾಗ ಅಮ್ಮ ಅಮ್ಮ ಎನ್ನುವ ಹಾಗೆ ಅಳುತ್ತಾ ಇರ್ತದೆ. ಹೌದಲ್ಲ? ಅರಮನೆಯಲ್ಲಿ ಬೇಕಾದಂತಹ ವ್ಯವಸ್ಥೆ ಉಂಟು, ಛತ್ರದಲ್ಲಿ ಬೇಕಾದಷ್ಟು ಮಂದಿಗಳಿದ್ದಾರೆ, ಸಕಾಲಕ್ಕೆ ಸರಿಯಾದಂತಹ ಊಟದ ವ್ಯವಸ್ಥೆ ಆಗ್ತದೆ. ನಾವು ಸಮಯವನ್ನು ಬಿಟ್ಟು ಊಟ ಮಾಡಿದವರಲ್ಲ. ಆದ್ರೆ ಈ ಕಾಲಕ್ಕೆ ನನಗೆ ಅನ್ನ ಕೊಡುವವರು ಯಾರಿದ್ದಾರಪ್ಪ? ಯಾರಿದ್ದಾರೆ? ಎಲ್ಲಿಟ್ಟು ಅನ್ನ? ಅನ್ನ ಊಟ ಮಾಡುವ ಅಭ್ಯಾಸ ಉಂಟಾ? ಅಭ್ಯಾಸಕ್ಕಂತಲ್ಲ, ಒಂದು ಎದ್ದು ನಿಲ್ಲುವುದಕ್ಕೆ ಸ್ವಲ್ಪವಾದರೂ ಶಕ್ತಿ ಬರಲಿ ಅಂತ ಹೇಳಿ. ಚೈತನ್ಯ ಇಲ್ಲ, ಈಗ ಚೈತನ್ಯ ಇಷ್ಟವರೆಗೆ ಇತ್ತು, ಈಗ ಹೋಗಿ ಆಯ್ತು. ಹೋಗಿ ಆಯ್ತು. ಅದು ಅದರ ಕಾರ್ಯ ಆಗುವಾಗ ಅದು ಹೋಗ್ತದೆ, ನಿಲ್ಲುವುದಿಲ್ಲ. ಅಲ್ಲ, ಈಗ ಊಟ ಉಂಟು ಅಂತ ಹೇಳ್ತಾ ಇದೆಯಾ? ಎಲ್ಲಿ ಊಟ? ಅರಮನೆಗೆ ಹೋಗೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಎಷ್ಟು ದೂರ ಉಂಟು ಪುಣ್ಯಾತ್ಮ? ಅಯ್ಯ, ಮೊದಲು ಅಂಬಟೆ ಮರ ಕಾಣ್ತಾ ಉಂಟಾ? ಹೌದು. ಅದರ ಮೇಲೆ ಒಂದು ಗಂಟು ಕಾಣ್ತಾ ಉಂಟಾ? ಗಂಟು? ಅದು ನಿನ್ನ ತಂದಿಟ್ಟದ್ದು ಅಯ್ಯ, ಅದರಲ್ಲಿ ಕಂಡಿಟ್ಟ ಬುತ್ತಿ. ಅದರ ಒಳಗೆ ಅನ್ನ ಉಂಟಾ? ಅನ್ನ ಉಂಟು. ಹೇಗೆ ಹೇಳ ಉಪಾಯ? ಅಲ್ಲಿ ಒಮ್ಮೆ ಹೋಗಿ ನೋಡಿ ಬಾ. ನಿನ್ನ ಸಂತಾನದವರೆಲ್ಲ ತಿಂದು ಮುಗಿಸಿ. ನಾ ಎಂತ ಮಗ ಅಂತ ಮಂಗಲಿಗೆ ಸಿಗದ ರೀತಿ ಕಟ್ಟಿದ್ದೇನೆ. ಅದು ಹೇಗೆ ಕಟ್ಟಿದ್ದಿ? ಮೇಲೆ ನೋಡಿ ಕಟ್ಟಿಟ್ಟದ್ದು ಗೋಣಿ ಚೀಲದಲ್ಲಿ ಭದ್ರವಾಗಿ ಕಟ್ಟಿದ್ದೆ. ಅಲ್ಲಿವರೆಗೆ ಹೋಗ್ಬೇಕಲ್ಲ, ಬೇಗಪ್ಪ ಹೋಗುದು. ನಾನು ಎಷ್ಟು ನಿಲ್ಲುವುದಕ್ಕಾಗುದಿಲ್ಲಲ್ಲ. ನಿನಗೆ ನನ್ನ ದೇಹವನ್ನು ಒಮ್ಮೆ ಆಧರಿಸ್ತೇನೆ, ದೇಹವನ್ನು ಒಮ್ಮೆ ಆಧರಿಸ್ತೇನೆ. 5 ದಿವಸ ಆಧಾರದಲ್ಲಿದ್ದೆ. ಆಯ್ತಾಯ್ತು, ಮೆಲ್ಲಗೆ ಮೆಲ್ಲಗೆ. 5:30 ಆಯ್ತು ಈಗ ಬಸ್ಗೆ. ನಿನಗೆ ಎದ್ದು ನಿಲ್ಲುವುದಕ್ಕಾಗುವುದಿಲ್ಲ ಪುಣ್ಯಾತ್ಮ. ಹೌದಯ್ಯ. ಮತ್ತೊಬ್ಬರಿಗೆ ಭರವಸೆ ಕೊಡ್ತಾ ಇತ್ತು. ಹೌದಯ್ಯ. ಈ ಭರವಸೆ ಕೊಡುವಾಗ ವಿಶ್ವಾಸ ಬರಬೇಕು ಒಂದು. ಆಶ್ವಾಸನೆ ಕೊಡುವವರು ಎಷ್ಟೋ ಮಂದಿಗಳಿರ್ತಾರೆ.
ಆಗ್ತದ ಅಂತ ನೋಡ್ಬೇಡ್ವಾ? ನಿನಗೆ ನಿಲ್ಲುವುದಕ್ಕಾಗುದಿಲ್ಲ. ನಿನ್ನನ್ನು ನಾನು ಆಧರಿಸಿದ್ರೆ ಆಗಿಲ್ಲ, ಅದಾಗಲಿಕ್ಕಿಲ್ಲ. ಅದಕ್ಕೊಂದು ಗಟ್ಟಿಯಾಗಿ ಊರುವಲ್ಲಿ ನನಗೆ ನಿನ್ನ ಧೈರ್ಯ ಇಲ್ಲ. ಗಟ್ಟಿ ಹಿಡ್ಕೊಳ್ಳಿ. ನಿನಗೆ ಮೊದಲು ಕೈ ಕೊಟ್ಟದ್ದು ಕೋಲು ಕೊಟ್ಟದ್ದು ಕೈ. ಒಮ್ಮೊಮ್ಮೆ ಕೋಲು ಕೈ ಕೊಡು, ಹೌದು. ಒಮ್ಮೊಮ್ಮೆ ನೀನು ಕೈ ಕೊಡು. ನಾನು ಕೈ ಕೊಡು. ಭದ್ರ ಆಯ್ತಾ? ಭದ್ರಾಯ್ತು. ಎಲ್ಲಗೆ ಮೆಲ್ಲ ಇವಳೆ ಮೆಲ್ಲ ಆಧಾರ ಆಧಾರ ಇದು ಪರಮ ಸಂತೋಷವಾಗುತ್ತಾ ಉಂಟು. ಕಾಡಿನಲ್ಲಿ ಕಷ್ಟದಿಂದ ಬಿದ್ದು ಹೊರಳಾಡುತ್ತಿರುವಂತಹ ವೇಳೆಯಲ್ಲಿ ಬೇಯಿಸಿದ ಅನ್ನವನ್ನು ತಂದು ನನಗೆ ಕೊಟ್ಟ. ಯಾವಾಗ ನಮಗೆ ಹಸಿವು ಎನ್ನುವ ಹಾಗೆ ಗೊಬ್ಬಿಡುತ್ತಿರುವಂತಹ ಕಾಲಕ್ಕೆ ಬನ್ನಿ ಹೀಗೆ ಒಂದು ಮುಷ್ಟಿ ಊಟ ಮಾಡಿ ಅಂತ ಹೇಳ್ತಾರೋ ಅವರೆಲ್ಲ ದೇವರಿಗೆ ಸಮಾನವಂತೆ. ಏನು ಊಟ ಏನು ಊಟ, ಬಹಳ ರುಚಿಕರವಾಗಿತ್ತು. ಷಡ್ರಶೋಪೇತವಾದಂತಹ ಭೋಜನ ಅನ್ನುವುದರಲ್ಲಿ ಸಂದೇಹವಿಲ್ಲ. ಈ ಊಟ ಮಾಡುವಾಗ ನನಗೊಂದು ಜ್ಞಾಪಕವಾಯಿತು. ನಾವು ನಳ ಚಕ್ರವರ್ತಿಗಳ ಮದುವೆಗೆ ಹೋಗಿದ್ದೆ ಒಂದು ಕಾಲದಲ್ಲಿ. ಆ ರುಚಿಯೇ ಇಲ್ಲಿ ಆಗಿದೆಲ್ಲ, ಅಂತಹ ಒಂದು ಪಾಕ ಸಿದ್ಧವಾಗಿದೆಲ್ಲ. ಏನೇ ಆಗಲಿ ಪರಮ ಸಂತೋಷ. ಬಾಹುಕ ಏನ್ ಮಾಡ್ತಾ ಇದ್ರಿ? ಅಲ್ಲಿ ಉಂಡ ಜಾಗ ಉಂಟಲ್ಲ, ಊಟ ಅದನ್ನು ಸಾವರಿಸಿ ಬಂತು. ಊಟ ಮಾಡಿ ಎದ್ದು ಬರುವುದು ಸಂಸ್ಕಾರ. ಹೌದು. ಬದಲಾಗಿ ಊಟ ಆಗಿ ಎದ್ದ ಮೇಲೆ ಅದನ್ನು ಶುಚಿಯಾಗಿ ಶುದ್ಧವಾಗಿಡಬೇಕು ಎನ್ನುವ ಹಾಗೆ ಶಾಸ್ತ್ರಜ್ಞರು ಹೇಳಿದ್ದಾರೆ. ಹೌದಯ್ಯ. ಹೌದಾ? ನನಗೆ ಶಾಸ್ತ್ರಕಾರರು ಹೇಳಿ, ನಿನಗೆ ಯಾರು ಹೇಳಿದ್ದು? ನನಗೆ ಶಾಸ್ತ್ರ ಗೊತ್ತುಂಟು ಸ್ವಲ್ಪ ಅಲ್ಪ. ಉಂಡ ನಂತರ ಅಲ್ಲಿ ಬಿಟ್ಟು ಬಂದ್ರೆ ಉಂಟಲ್ಲ ಶನಿ ಅಂತೆ. ಹೌದು ಹೇಳಿದ್ದಾರ? ಹೌದು. ಯಾರು ಹೇಳಿದ್ದು ನಿನಗೆ? ನಮ್ಮ ಜೋಯಿಸರು. ಜೋಯಿಸರು. ಹೌದು. ನಿನಗೆ ಒಮ್ಮೊಮ್ಮೆ ಜೋಯಿಸರು ಹೇಳುವುದಕ್ಕಾಗಿ, ಹೌದು. ಒಮ್ಮೊಮ್ಮೆ ಮರೆಯುವುದಕ್ಕಾಗಿ. ಹೌದು. ಹಾಗೆ ಆಹಾ, ಏನು ಊಟ ಏನು ಊಟ! ಎಂತದಯ್ಯ? ಈ ಕೈಯಲ್ಲಿ ನಾನು ಊಟ ಮಾಡಿದ್ದೆ, ಎಡದ ಕೈಯನ್ನು ನೋಡಿದರೆ ಪರಿಮಳ 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 ಹಾ. ಇನ್ನೂ ಹೋಗ್ಲಿಲ್ಲ ಅಂತ ಎಷ್ಟು ತಿಳಿದ್ರು. ಓಹೋ. ಹಾಗೆ ಇನ್ನು ಮುಂದೆ ಹಾ. ನಿನಗೆ ಈ ಉದ್ಯೋಗ ಇಲ್ಲ. ಅಯ್ಯ ಅಯ್ಯ ನನಗೆ ಇನ್ನು ಬೇಡ ಅಯ್ಯ. ಎಂತದ್ದು ಬೇಡ? ಊರೇ ಬೇಡ ಅಂತ ಆಗ್ತದೆ. ಯಾಕೆ? ಯಾಕೆಂದ್ರೆ ನೀವು ಕೆಲಸ ಬೇಡ ಇಲ್ಲ ಅಂತ ಹೇಳಿದ್ದಲ್ಲ. ಈ ಊರು ಬೇಡ ಅಂತ ಹೇಳುದ ನೀನು? ಹಾ. ಈ ಊರು ಬೇಡ ಅಂತ ಹೇಳುದ? ಮತ್ತೆ ಹಾ? ನೀವು ಕೆಲಸ ಜಗತ್ತಕ್ಕೆ ನಾನೆಲ್ಲಿಗೆ ಹೋಗುದು? ನಿನಗೆ ಉದ್ಯೋಗ ಇಲ್ಲ ಎನ್ನುವ ಹಾಗೆ ಹೇಳಿದನ. ಹಾ. ಅದು ಇಲ್ಲ ಅಂತ ಹೇಳುವುದಕ್ಕೆ ಕಾರಣ ಉಂಟು. ಎಂತ ಅಯ್ಯ? ಮತ್ತೊಂದು ಉದ್ಯೋಗ ಸಿದ್ಧವಾಗಿದೆ ಅನ್ನೋದು ಸ್ಪಷ್ಟ. ಇನ್ನೊಂದು ಬೇರೆ ಉಂಟು. ಹೇಳು ಮೇಲೆ. ಇದು ನನಗೆ ಸೌಖ್ಯದು ರಚಿಸಿಕೊಂಡಡುಗೆನು, ಇದು ನನಗೆ ಸೌಖ್ಯದು ರಚಿಸಿಕೊಂಡಡುಗೆನು ಇದಂತದು. ಅಯ್ಯ. ನಿನ್ನ ಮೇಲೆ ಅದೇವಾದಂತಹ ಪ್ರೀತಿಯನ್ನು ಇರಿಸಿಕೊಂಡವ ಈ ಗೋಪಾಲ. ಆದರೆ ಈ ಸಮಯದಲ್ಲಿ ನೀನು ಮಾಡಿದಂತಹ ಘನತರವಾದಂತಹ ಕಾರ್ಯವನ್ನು ಕಂಡಾಗ ಮನಸ್ಸಿಗೆ ಅತೀವವಾದಂತಹ ಆನಂದವಾಗುತ್ತಾ ಇದೆ. ಯಾಕಯ್ಯ? ಕಾಡಿನಲ್ಲಿ ಬಿದ್ದು ಹೊರಳಾಡುತ್ತಿರುವಂತಹ ಕಾಲಕ್ಕೆ ಅನ್ನವನ್ನು ಬಡಿಸಿಕೊಂಡೆ. ಹೌದಯ್ಯ. ನನಗೆ ಹೊಟ್ಟೆ ತುಂಬ ಊಟ ಮಾಡುವ ಹಾಗೆ ಹಾ. ನೀನು ದಯಪಾಲಿಸಿದೆ. ಹಾಗಾಗಿ ನಿನಗೆ ಕೈ ಮುಗಿಯುತ್ತೇನೆ. ಆಗ್ಲಯ್ಯ. ಆಗಲಿ. ಇನ್ನು ಮುಂದೆ ಉದ್ಯೋಗ ಇಲ್ಲ ಅಂತ ಹೇಳಿದಲ್ಲ, ಹೌದು. ನೀನು ಇನ್ನು ಕುದುರೆಯನ್ನು ನೋಡಿಕೊಳ್ಳುವುದು ಬೇಡ, ಮತ್ತೆ? ಬದಲಾಗಿ ಇನ್ನು ಅಡುಗೆ ಭಟ್ರಾಗಿರ್ಬೇಕು. ನೀನು ಅಡಿಗೆ ಭಟ್ರು. ಅಡುಗೆ ಮಾಡುವುದಕ್ಕೆ ಮಾತ್ರ. ಅಡಿಗೆ ಮಾಡಿದ್ರೆ ಯಾರು ಊಟ ಮಾಡ್ಯಾರು? ಆಯ್ತು ನನಗೆ. ಮತ್ತೆ ಯಾಕೆ? ಈ ರೂಪದಿಂದ ಅಲ್ಲ, ಈ ಹೇಸಿಗೆ ರೂಪದಿಂದ ನೋಡಿದ್ರೆ ಊಟ ಮಾಡ್ಲಿಕ್ಕಿಲ್ಲ. ಹೌದು ಹೌದು ಇಲ್ಲಿ ಇದ್ದಂತಹ ಪ್ರಜೆಗಳಿಗೆ ಅನ್ನಛತ್ರ ಅಂತ ಉಂಟು. ಹೌದು. ಸಾವಿರ ಮಂದಿಗಳು ಬಂದು ಊಟವನ್ನು ಮಾಡ್ತಾರೆ. ಹೌದು. ಎಲ್ಲರಿಗೆ ನೀನು ಮಾಡಿರಬೇಕು,
ಬಡಿಸಬೇಕು ಅಂತ ಹೇಳುವುದಲ್ಲ. ಮತ್ತೆ ಅರ್ಹತೆಯನ್ನು ಹೊಂದಿದ ಹಾ. ನನ್ನ ಸಮಾನರಾದಂತಹ ಹಾ. ರಾಜ ಪಂಕ್ತಿಯಲ್ಲಿ ಕುಳಿತು ಭೋಜನವನ್ನು ಸ್ವೀಕರಿಸುವುದಕ್ಕೆ ಅರ್ಹತೆ ಉಳ್ಳಂತಹ ಹಾ. ಯಾರು ಇದ್ದಾರೋ ಅವರಿಗೆ ಮಾತ್ರ ಬಡಿಸುವುದಕ್ಕೆ ನೀನು. ಆದರೆ ಒಂದು ಈ ವಸ್ತ್ರ ನಿನಗೆ ಬೇಡ, ಇದಷ್ಟು ಒಳ್ಳೆಯದಾಗುವುದಿಲ್ಲ. ಯಾರು ಎಷ್ಟು ಒಳ್ಳೆದಾಗ್ತದೆ ಅಲ್ಲ, ನಿನಗೆ ಆಗ್ಬೋದು, ಇನ್ನೊಂದು ಒಳ್ಳೆಯದಾಗುವುದಿಲ್ಲ. ನಿನಗೆ ಬಿಳಿ ವಸ್ತ್ರ ಆದೀತಾ? ಅದು ಹೋಗುವ ಕಾಲಕ್ಕೆ ಅಲ್ವಾ ಎಲ್ಲಿಗೆ ಹೋಗುವಾಗ ಮತ್ತೆ ಅಲ್ವಾ ಬೇಕಾದದ್ದು ಮತ್ತೆ ಅಂದ್ರೆ ಇದು ಮುಗಿದ ಮೇಲೆ ಅಲ್ಲ ನಂತರ ಮೇಲೆ ಆದ ನಂತರ ಅಲ್ವಾ ಮನೆಯಲ್ಲಿ ಹೌದು ಹೇಗೆ ಹೋಗುದು? ಭಜನೆ ಮಾಡುತ್ತಾ ಹೋಗುವಾಗ. ಭಜನೆ ಮಾಡಿ ಆದ್ರೆ ಒಂದು ಈ ಬಾಹುಕ ಅಂತ ಹೆಸರು ಒಳ್ಳೆದಾಗುವುದಿಲ್ಲ. ಮತ್ತೆ? ಬಾಹುಕ ಬಾಹುಕ ಅಂತ ಕರೆಯುವುದಲ್ಲ. ಹಾ. ನಿನಗೊಂದು ಹೆಸರಾಗಲಿ. ಹಾ. ನೀನು ಇಲ್ಲಿಗೆ ಬರುವಾಗ ಹೇಗೆ ಬಂದೆ? ಅದು ಎಲ್ಲರೂ ಒಟ್ಟುಗಣ್ಣ ಅಂತ ಹೇಳಿ ಇಲ್ಲಿಗೆ ಬರುವಾಗ ಹೇಗೆ ಬಂದೆ? ನನ್ನ ಬಳಿಗೆ ಬರುವಾಗ ಅಣ್ಣನಾಗಿ ಬಂದೆ. ಹೌದೌದು ನನ್ನನ್ನು ಅಯ್ಯೋ ಅಂತ ಹೇಳಿ. ಹೌದಯ್ಯ ಹೌದಲ್ಲ? ನೀನು ಅಣ್ಣನ. ಹಾ. ಹಾಗಾಗಿ ಹಾ. ನಿನಗೆ ಹಾ. ಪುಟ್ಟಣ್ಣಯ್ಯ, ಪುಟ್ಟ ಅಯ್ಯ ಅಣ್ಣ ಮೂರನ್ನು ಸೇರಿಸಿದ್ರೆ ಪುಟ್ಟಣ್ಣಯ್ಯ. ಹಾಗಾದ್ರೆ ನಾನಿನ್ನು ಮುಂದೆ ಪುಟ್ಟಣ್ಣಯ್ಯ